ರಾಜ್ಯದ ಮೊದಲ ದಲಿತ ಸಿಎಂ ಯಾರಾಗ್ತಾರೆ? ದಲಿತ ಸಿಎಂ ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ? ಮುಂಚೂಣಿಯಲ್ಲಿ ಯಾರಿದ್ದಾರೆ? ರಾಜ್ಯದ ಮೊದಲ ದಲಿತ ಸಿಎಂ ಯಾರಾಗ್ತಾರೆ? ದಲಿತ ಸಿಎಂ ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ? ಮುಂಚೂಣಿಯಲ್ಲಿ ಯಾರಿದ್ದಾರೆ? ಮುಂಚೂಣಿಯಲ್ಲಿ ಹಿರಿ ಖರ್ಗೆ ಮತ್ತು ಪರಮೇಶ್ವರ್, ಎಚ್.ಸಿ. ಮುನಿಯಪ್ಪ, ಕೆ.ಎಚ್. ಮುನಿಯಪ್ಪ ಹೆಸರು ಕೇಳಿ ಬರ್ತಿದೆ. ಎಸ್.ಟಿ. ನಾಯಕ ಸತೀಶ್ ಜಾರಕಿಹೊಳಿ ಹೆಸರು ರೇಸಲ್ಲಿದೆ. ಕಾಂಗ್ರೆಸ್ ಪಕ್ಷದ ಗಟ್ಟಿ ಮತ ಬ್ಯಾಂಕ್ ದಲಿತ ಸಮುದಾಯ. ಈ ಬಾರಿ ಆದ್ರೂ ದಲಿತರನ್ನ ಸಿಎಂ ಮಾಡಲೇಬೇಕು ಅನ್ನುವಂಥ ಡಿಮಾಂಡ್ ಇದೆ. ಹೈಕಮಾಂಡ್ ಮುಂದೆ ದಲಿತ ನಾಯಕರು ಹಕ್ಕೊತ್ತಾಯಕ್ಕೆ ಮುಂದಾಗಿದ್ದಾರೆ. ದಲಿತ ಸಿಎಂ ಬೇಡಿಕೆಯನ್ನ ಈಡೇರಿಸುತ್ತಾ ಹೈಕಮಾಂಡ್? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಇನ್ಸೈಡ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಾವು ಮುಂದೆ ಇಡ್ತಾ ಇದ್ದೀವಿ. ರಾಜ್ಯದ ಮೊದಲ ದಲಿತ ಸಿಎಂ ಯಾರಾಗ್ತಾರೆ? ದಲಿತ ಸಿಎಂ ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ? ಮುಂಚೂಣಿಯಲ್ಲಿ ಯಾರಿದ್ದಾರೆ? ಮತ್ತು ಯಾರಿಗೆ ದಲಿತ ಸಿಎಂ ಪಟ್ಟ ಸಿಗತ್ತೆ? ಈ ನಾಯಕರು ಎಲ್ಲರೂ ಕೂಡ ಹೈಕಮಾಂಡ್ ಮುಂದೆ ಡಿಮ್ಯಾಂಡ್ ಇಟ್ಟಿದ್ದಾರೆ, ಹಕ್ಕೊತ್ತಾಯ ಮಾಡ್ತಿದ್ದಾರೆ. ಹಿರಿಯ ಹೆಸರಿನಲ್ಲಿ ಖರ್ಗೆ ಇದ್ದಾರೆ, ಪರಮೇಶ್ವರ್ ಹೆಸರು ಕೇಳಿ ಬರ್ತಿದೆ, ಕೆ.ಎಚ್. ಮುನಿಯಪ್ಪ ಇದ್ದಾರೆ ಮತ್ತು ಎಚ್.ಸಿ. ಮಹದೇವಪ್ಪನವರ ಹೆಸರು ಕೂಡ ಕೇಳಿ ಬರ್ತಿರುವಂಥದ್ದು. ಮತ್ತು ಇನ್ನು ಎಸ್.ಟಿ. ನಾಯಕ ಸತೀಶ್ ಜಾರಕಿಹೊಳಿ ಕೂಡ ರೇಸಲ್ಲಿದ್ದಾರೆ. ಈಗಾಗಲೇ ಒಂದೆರಡು ಬಾರಿ ಹೈಕಮಾಂಡ್ ಭೇಟಿಯಾಗಿ ಬೇರೆ ಬೇರೆ ವಿಚಾರಕ್ಕೆ ಲಾಬಿ ಅಂತ ಕೂಡ ಕೇಳಿ ಬಂದಿತ್ತು ಸತೀಶ್ ಜಾರಕಿಹೊಳಿ ಕಡೆಯಿಂದ. ಅಂದ್ರೆ ನಾನು ಕೂಡ ಆಕಾಂಕ್ಷಿ, ಸಿಎಂ ಸ್ಥಾನದ ಅಪೇಕ್ಷೆ ಇದೆ ಅನ್ನುವಂಥ ರೀತಿಯಲ್ಲೇ ನಡ್ಕೊಂಡ್ರು ಜಾರಕಿಹೊಳಿ. ಇನ್ನು ದಲಿತ ಸಿಎಂ ಯಾರಾಗಬೇಕು ಅನ್ನುವಂಥ ರೇಸ್ನಲ್ಲಿ ಎಲ್ಲ ನಾಯಕರುಗಳ ಹೆಸರು ಕೇಳಿ ಬರ್ತಿರುವಂಥದ್ದು. ಇನ್ಸೈಡ್ ಸ್ಟೋರಿಯನ್ನ ಅಶ್ವವೇಗ ನಿಮ್ಮ ಮುಂದೆ ಇಡ್ತಾ ಇದೆ. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಇನ್ಸೈಡ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಬಾರಿ ಆದ್ರೂ ದಲಿತರು ಸಿಎಂ ಆಗಬೇಕು, ಈ ಬಾರಿ ಆದ್ರೂ ದಲಿತರಿಗೆ ಸಿಎಂ ಪಟ್ಟ ಸಿಗಬೇಕು ಅಂತ ಹೈಕಮಾಂಡ್ ಮುಂದೆ ದಲಿತ ನಾಯಕರು ಹಕ್ಕೊತ್ತಾಯಕ್ಕೆ ಮುಂದಾಗಿದ್ದಾರೆ. ದಲಿತ ಸಿಎಂ ಬೇಡಿಕೆಯನ್ನ ಹೈಕಮಾಂಡ್ ಈಡೇರಿಸುತ್ತಾ ಕಾದು ನೋಡಬೇಕಿದೆ. ಜೊತೆಗೆ ಈ ಕಡೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಪ್ರಯತ್ನವೂ ಕೂಡ ಮುಂದುವರಿತಾನೇ ಇದೆ. ಮರಳಿ ಯತ್ನವ ಮಾಡು ಅನ್ನುವಂಥ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುನ್ನೆಲೆಯಲ್ಲಿ ಕಾಣಿಸಿಕೊಳ್ಳುವಂತಹ ರೀತಿಯಲ್ಲಿ ಅಲ್ಲದೇ ಇದ್ರೂ ಕೂಡ ಬೇರೆ ಬೇರೆ ಕಾರಣಗಳ ನೆಪವನ್ನ ಒಡ್ಡಿ ದೆಹಲಿಗೆ ಹೋಗುವಂಥದ್ದು, ಹೈಕಮಾಂಡ್ ಅನ್ನ ಭೇಟಿಯಾಗುವಂಥದ್ದು ಮತ್ತು ಮಾತು ಕೊಟ್ಟಿದ್ದೀರಾ ಉಳಿಸಿಕೊಳ್ಳಿ ಅಂತ ವರಿಷ್ಠರಿಗೆ ನೆನಪಿಸುವಂತಹ ಕೆಲಸದಲ್ಲೂ ಇದ್ದಾರೆ. ಆದರೆ ಈ ಕಡೆ ದಲಿತ ಸಿಎಂ ಅನ್ನುವಂತಹ ಕೂಗು ಕೂಡ ಕೇಳಿ ಬರ್ತಿದೆ. ಸಾಕಷ್ಟು ಹಿರಿಯ ನಾಯಕರ ಹೆಸರುಗಳು ಕೂಡ ಇಲ್ಲಿ ಕೇಳಿ ಬರ್ತಿರುವಂಥದ್ದು. ಕರ್ನಾಟಕ ಈವರೆಗೂ 22 ಮುಖ್ಯಮಂತ್ರಿಗಳನ್ನ ಕಂಡಿದೆ. ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ, ಕುರುಬ, ಇಡಿಗ, ರಜಪೂತ ಹಾಗೂ ಇತರ ಸಮುದಾಯದವರಿಗೂ ಕೂಡ ಸಿಎಂ ಭಾಗ್ಯ ಸಿಕ್ಕಿದೆ. ಆದರೆ ದಲಿತರು ಮತ್ತು ಮುಸ್ಲಿಮರಿಗೆ ಈವರೆಗೂ ಕೂಡ ಈ ಚಾನ್ಸ್ ಸಿಕ್ಕಿಲ್ಲ. ಹೇಗಿರುವಾಗ ಪದೇ ಪದೇ ದಲಿತ ಸಿಎಂ ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ. ದಲಿತರಿಗೆ ಸಿಎಂ ಸ್ಥಾನದ ಅವಕಾಶವನ್ನ ನೀಡಬೇಕು ಅನ್ನುವಂತಹ ಕೂಗು ಜೋರಾಗಿದೆ. ದಲಿತ ಸಿಎಂ ಕೂಗು ನಿಜವಾಗಲೂ ಸಹಜವೋ ಅಥವಾ ಕೃತಕವೋ? ಅಶ್ವವೇಗ ನ್ಯೂಸ್ನಲ್ಲಿ ಇನ್ಸೈಡ್ ಸ್ಟೋರಿ ಇದು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಈವರೆಗೂ ಕರ್ನಾಟಕ 22 ಮುಖ್ಯಮಂತ್ರಿಗಳನ್ನ ಕಂಡಂಥದ್ದು. ಅದರಲ್ಲಿ ಒಕ್ಕಲಿಗರಿದ್ರು, ಲಿಂಗಾಯತರಿದ್ರು, ಬ್ರಾಹ್ಮಣರಿದ್ರು, ಕುರುಬ ಸಮುದಾಯದವರಿದ್ರು, ಈಡಿಗ ಜನಾಂಗವಿತ್ತು, ರಜಪೂತರಿದ್ರು ಹಾಗೂ ಕೆಲವು ಇತರ ಸಮುದಾಯಗಳಿಗೂ ಕೂಡ ಈ ಭಾಗ್ಯ ಸಿಕ್ಕಿರುವಂಥದ್ದು. ಆ ಎಲ್ಲ ಸಮುದಾಯದ ನಾಯಕರುಗಳು ಕೂಡ ಸಿಎಂ ಆಗಿರುವಂಥದ್ದು. ಆದರೆ ಈವರೆಗೂ ಕೂಡ ಮುಸ್ಲಿಮರಾಗಲಿ ಅಥವಾ ಹಿಂದುಳಿದ ವರ್ಗದಲ್ಲಿ ಯಾರೂ ಕೂಡ ಈ ಸ್ಥಾನಕ್ಕೆ ಬಂದಿಲ್ಲ. ಈ ಪಟ್ಟ ಸಿಎಂ ಪಟ್ಟ ಈವರೆಗೂ ಸಿಕ್ಕಿಲ್ಲ. ಹಾಗಾಗಿ ಈ ಬಾರಿ ದಲಿತರು ಸಿಎಂ ಆಗಲಿ ಅನ್ನುವಂಥ ಕೂಗು ಕೇಳಿ ಬರ್ತಿದೆ. ಸಿಎಂ ಸ್ಥಾನಕ್ಕೆ ಅವಕಾಶ ನೀಡಬೇಕು ಅನ್ನುವಂಥ ಕೂಗು.